ಅದು 2011ರಲ್ಲಿ ಅವನು ಸ್ಪಷ್ಟವಾಗಾಯಿತು. ಅವನ ಲೈಫಲ್ಲಿ ಅವನಿಗೆ ಒಂದು ಜೀವನ ಹಾಳಾಗಿದ್ದೆ 2011 2012ರಲ್ಲಿ ಏನೋ ಪತ್ನಿದೊಂದು ಗಲಾಟೆ ಆಯಿತು. ಅಲ್ಲಿಂದ ಅವನಿಗೆ ಮನಸ್ಸು ಭಾಳ ಬೇಜಾರಾಗೋಯಿತು. ಅವನಿಗೆ ಒಂದು ಜೀವನದಲ್ಲಿ ನಾನು ಒಳ್ಳೆತನಕ್ಕೆ ಕಾಲ ಇಲ್ಲ, ನಾನು ಕೆಟ್ಟವನಾಗಿರಬೇಕು ಅಂತ ಅವನು ತೀರ್ಮಾನ ಮಾಡ್ಕೊಂಡಿದ್ದ ಆ ಕಾಲ. ಅಲ್ಲಿವರೆಗೂ ಅವನು ಒಳ್ಳೆಯವನೇ, ಯಾವುದು ಕೆಟ್ಟ ಬಿಟ್ಟು ಅಂದರೆ ನಮ್ಮ ಕುಡಿಯೋದಿತ್ತು, ಸರ್ಕಲ್ಗಳೇ ಒಳ್ಳೆ ಸರ್ಕಲ್ ಇತ್ತು, ಕೆಟ್ಟ ಸರ್ಕಲ್ ಇರಲಿಲ್ಲ. ಹಾಗೆ ಬೆಳೀತಾ ಬೆಳೀತಾ ಹೋದಾಗ ಏನಾಯಿತು, ಅವನಿಗೆ ಬುದ್ಧಿ ಹೇಳೋರು ಕಮ್ಮಿ ಆಗೋದು. ಯಾಕೆಂದರೆ ಸಂಸಾರ ಇಲ್ಲ. ಇಲ್ಲಿ ಬರ್ತಾನೆ ಮೈಸೂರಿನಲ್ಲಿ, ಅಲ್ಲಿ ಯಾವುದು ಇದರ ನರಸೀಪುರದ ಟೋಟಲ್ ಇರ್ತಾನೆ, ಬೆಂಗಳೂರು ಇದ್ರಲ್ಲಿ ಎಲ್ಲೋ ಇರ್ತಾನೆ. ಹೀಗಾಗಿ ಅವನಿಗೆ ಒಂದು ಹೇಳೋರು ಕೇಳೋರು ಯಾರು ಇಲ್ದಂಗೆ. ಒಂದು ಚಿತ್ರರಂಗ ಹೇಳಬೇಕಾಗಿತ್ತು, ಸಿನಿಮಾ ರಾಜಕೀಯ ರಂಗ, ಅವನಿಗೆ ರಾಜಕೀಯ ನಂಟಿ ಇತ್ತು, ರಾಜಕೀಯ ಹೇಳಬೇಕಾಗಿತ್ತು, ಅಥವಾ ಪತ್ರಿಕಾ ರಂಗದಲ್ಲಾರು ಹೇಳಬೇಕಾಗಿತ್ತು. ನನ್ನ ಹತ್ರ ಕಾಂಟ್ಯಾಕ್ಟಲ್ಲಿದ್ದರೆ ಖಂಡಿತ ನಾನು ಅದೇ ಭಾಷೆಯಲ್ಲೇ ಮಾತಾಡ್ತಾಯಿದ್ದೆ, ನನಗೆ ಅದೇ ಹೇಳ್ತಾಯಿದ್ದೆ. ರಿಸೀವರ್ ಇತ್ತು ಅವನಿಗೆ. ಒಳ್ಳೆಯದನ್ನು ಒಳ್ಳೆಯದ ರೀತಿಯಲ್ಲೇ ತೊಗೋತಾ ಇದ್ದ, ಕೆಟ್ಟದನ್ನು ಕೆಟ್ಟ ರೀತಿಯಲ್ಲೇ ತೊಗೋತಾ ಇದ್ದ. ಇದು ಅವನ ವೀಕ್ನೆಸ್. ಯಾಕೆಂದರೆ ಅವನು ಒಂಥರ ಈ ಸಾಮಾನ್ಯ ಹುಡುಗರ ಜೊತೆ ಹೇಗೆ ಇವತ್ತು ಯುವಕರು ಇರ್ತಾರೆ, ಅದೇ ಮೆಂಟಾಲಿಟಿ ಅವನು. ಸಿನಿಮಾದಲ್ಲಿ ಹೆಂಗೆ ಅಂದರೆ ಹೆಂಗೆ ರೋಷ ವಿಷ ಅದು ಅವನ ಮನಸ್ಸೊಳಗೆ ಇದ್ದೇ ಇತ್ತು. ಒಳ್ಳೆಯದಕ್ಕೆ ಒಳ್ಳೆ ರೀತಿ, ಕೆಟ್ಟದ್ದು ಕೆಟ್ಟ ರೀತಿ, ಇದೇ ರೀತಿ ಅವನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.